ಇವತ್ತು ಪಟ್ ಅಂತ ರೆಡಿಯಾಗಿ ದಿನ ಟ್ರೈನಲ್ಲಿ ಹೋಗೋನು ಇವತ್ತು ಬಸ್ಸಲ್ಲಿ ಹೋದೆ. ಬಸ್ಸಲ್ಲಿ ಯಾಕಪ್ಪ ಹೋದೆ ಅಂದ್ರೆ ಇವತ್ತು ಹಾಸ್ಪಿಟಲ್ ಇರ್ಲಿಲ್ಲ, ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಕಾಲೇಜ್ಗೆ ಬಸ್ಸಲ್ಲೇ ಹೋದೆ. ಕಾಲೇಜ್ಗೆ ಬಂದು ಏನ್ ನನ್ ಗರ್ಲ್ ಫ್ರೆಂಡ್ ಅನ್ಕೊಂಡ್ರ? ಅಲ್ಲ, ಇವಾಗ ಕಾಲೇಜ್ ಬಂದಿರೋ ಮ್ಯಾಟ್ರ್ ಹೇಳ್ತೀನಿ. ಮೇ 17 ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಇತ್ತು. ಅವತ್ತು ಕಾಲೇಜ್ ರಜಾ ಇತ್ತು, ಅದಕ್ಕೆ ಅದನ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೋ. ಅದಕ್ಕೆ ಡೈರೆಕ್ಟ್ ಕಾಲೇಜ್ಗೆ ಬಂದೆ. ಹಾಗೆ ವೆಯ್ಟ್ ನೋಡ್ಕೊಳ್ಳೋಣ ಅಂತ ವೇಯಿಂಗ್ ಮೆಷಿನ್ ಮೇಲೆ ಇರ್ತದೆ. ನಾನು ವೆಯ್ಟ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಕೂತು ಬೋರ್ ಆಯ್ತು ಅಂತ ಹಾಗೆ ಕಾಲೇಜ್ ಕ್ಯಾಂಪಸ್ ನ ಒಂದು ರೌಂಡ್ ಹಾಕೊಂಡು ಜ್ಯೂಸ್ ಕುಡ್ಕೊಂಡು ನಾನ್ ಬರೋಷ್ಟರಲ್ಲಿ ಎಲ್ಲ ಸ್ಟಾರ್ಟ್ ಆಗಿತ್ತು. ನಮ್ ಕ್ಯಾಂಪಸ್ ಅಲ್ಲಿ ಇರೋ ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ BP ಮಾನಿಟರ್ ಮಾಡ್ತಿದ್ವಿ. ನಮ್ ಲಲಿತಮ್ಮ ಆಂಟಿ ಆರಾಮಾಗಿ ಕೂತಿದ್ರು. ಮಳೆ ಬಂದ್ರೆ ಬೇಗ ಮನೆಗೆ ಹೋಗ್ಬೋದಲ್ಲ ಅಂತ ನಾನು ಮಳೆ ಬರ್ಲಿ ಅಂತ ಕೇಳ್ಕಂತಿದ್ದೆ. ಮಳೆ ಬರೋ ತರ ಇದೆ, ನೋಡ್ರಿ ನೋಡ್ರಿ ಅಲ್ಲಿ ಮಾಡಾರಿ ಕ್ಲೌಡು. ನಸ್ರಾ ನನ್ಗೂ ನಿನ್ಗೂ ಮಳೆ ಬರ್ಬೇಕು ಅಂತ, ಶಾಮಿನಿಗೆ ಮಳೆ ಬರಬಾರ್ದು ಅಂತ. ಮಳೆ ಬಂದು ನಾವೆಲ್ಲ ಬೇಗ ಹೊರಡೋಣ ಅಂದ್ರೆ ಶಾಮಿನಿಗೆ ಮಳೆ ಬರಬಾರ್ದು ಅಂತ ಇತ್ತಂತೆ. ನೀನ್ ನಮ್ ದೇವ್ರ ಅನ್ಕೊಂಡಿದ್ದೆ, ನೀನ್ ದೇವ್ರಲ್ಲ, ನೀನು ಜೇಜಮ್ಮ. ಕೊನೆಗೂ ಮಳೆ ಬರ್ಲಿಲ್ಲ. 4:15 ತನಕ ಕಾಲೇಜಲ್ಲಿ ಇರೋ ಪರಿಸ್ಥಿತಿ ಬಂತು. 4:15 ತನಕ ಕಾಲೇಜಲ್ಲಿ ಇದ್ದು ಅದಾದ್ಮೇಲೆ ನಾನು ಮನೆಗೆ ಹೊರಟೆ. ಇವತ್ತಿಗಿಷ್ಟೇ.